ನಮಸ್ಕಾರ. ನಾನು ಜ್ಯೋತಿಷಾಚಾರ್ಯ ಶ್ರೀಮತಿ ಸ್ಮೃತಿ ಕುರಂದ್ವಾಡ್, ಧಾರವಾಡದಿಂದ. ಇಂದಿನ ದಿನ ನಾವು ಜಗದ್ಗುರು ಆದಿ ಶ್ರೀ ಶಂಕರಾಚಾರ್ಯರ ಇನ್ನೊಂದು ಸುಂದರವಾದ ಕೃತಿ ಶ್ರೀ ಗಣೇಶ ಭುಜಂಗದ ಬಗ್ಗೆ ಸಂಕ್ಷಿಪ್ತ ವಿವರಣೆಯನ್ನು ಕಲಿಯೋಣ. ವರಾಹ ಪುರಾಣದ ಪ್ರಕಾರ ಮಂಗಳ ಕಾರ್ಯ ಯಾಗ ಯಜ್ಞಗಳಲ್ಲಿ ವಿಘ್ನಗಳನ್ನು ಅನುಭವಿಸಿ ಪೀಡಿತರಾದ ಋಷಿ ಮುನಿಗಳು, ತಪಸ್ವಿಗಳು ಶಿವಪಾರ್ವತಿಯರ ಬಳಿಗೆ ಬರ್ತಾರೆ. ಬಂದು ಮಂಗಲ ಕಾರ್ಯಗಳಿಗೆ, ಶುಭ ಸಮಾರಂಭಗಳಿಗೆ, ಯಾಗ ಯಜ್ಞಾದಿಗಳಿಗೆ, ಲೋಕ ಕಲ್ಯಾಣ ಕಾರ್ಯಗಳಿಗೆ ವಿಘ್ನ ಬರದಂತೆ ನೋಡಿಕೊಳ್ಳಲು ಒಬ್ಬ ದೈವ ಸೃಷ್ಟಿಯನ್ನು ಮಾಡಬೇಕೆಂದು ಪ್ರಾರ್ಥನೆ ಮಾಡಿಕೊಳ್ತಾರೆ. ಆಗ ಶಿವಶಕ್ತಿಯರಿಂದ ಬಾಲ ಗಣೇಶನ ಸೃಷ್ಟಿಯಾಗ್ತದೆ. ಶಿವಶಕ್ತಿಯರ ಸೃಷ್ಟಿ ಎಂದರೆ ಕೇಳಬೇಕೆ, ಅತಿ ಮುದ್ದಾದ ಮನಮೋಹಕ ರೂಪವುಳ್ಳ ಬಾಲಕನ ಸೃಷ್ಟಿಯಾಯಿತು. ಆ ಮಗುವನ್ನು ನೋಡಿ ಶಿವಶಕ್ತಿಯರು ಬೆರಗಾಗ್ತಾರೆ, ಅತೀವ ಆನಂದದಿಂದ ಮುದ್ದಾಡ್ತಾರೆ. ಸರ್ವ ದೇವತೆಗಳು ಹಾಡಿ ಹೊಗಳ್ತಾರೆ. ಆದರೆ ಎಲ್ಲಿ ಆ ಮುದ್ದು ಅತೀವ ಸುಂದರವಾದ ಆಕರ್ಷಕ ಬಾಲಕನಿಗೆ ಲೋಕದ ದೇವತೆಗಳ ಅಥವಾ ಇನ್ನಿತರರ ದೃಷ್ಟಿ ತಾಗಿಬಿಡುವುದೋ ಅಂತ ಹೇಳಿ ಶಿವನು ಆ ಬಾಲಕನಿಗೆ 2 ಶಾಪ ಮತ್ತು ವರಗಳನ್ನು ನೀಡ್ತಾನೆ. ಮೊದಲನೆಯದಾಗಿ ಆ ಬಾಲಕನಿಗೆ ಆನೆಯ ಮುಖವಾಗಲಿ ಅಂತ ಹೇಳ್ತಾನೆ. ನಂತರ ಡೊಳ್ಳು ಹೊಟ್ಟೆ ಇರಲಿ ಅಂತ ಹೇಳ್ತಾನೆ. ಅಂದರೆ ಲೋಕದಲ್ಲಿ ಯಾರ ದೃಷ್ಟಿಯೂ ತನ್ನ ಮಗನ ಮೇಲೆ ತಾಗುವುದಿಲ್ಲ. ಅದರ ಪ್ರಕಾರ ಬಾಲಗಣೇಶನಿಗೆ ಗಜಮುಖ ಹೇಗೆ ಆದ ಅನ್ನೋದು ಅದು ಇನ್ನೊಂದು ವಿಷಯ. ಮತ್ತು ವರಗಳನ್ನು ಸಹ ಅವನು ಪ್ರದಾನ ಮಾಡ್ತಾನೆ. ಅದೇನೆಂದರೆ ಸರ್ವ ಕಡೆಗಳಲ್ಲಿಯೂ ಸರ್ವ ಕಾಲದಲ್ಲಿಯೂ ಸರ್ವ ಮಂಗಳ ಕಾರ್ಯಕ್ಕೆ, ಶುಭ ಕಾರ್ಯಕ್ಕೆ, ಯಾಗ ಯಜ್ಞಾದಿಗಳಿಗೆ, ಲೋಕ ಕಲ್ಯಾಣ ಕಾರ್ಯಕ್ಕೆ ಎಲ್ಲದಕ್ಕೂ ಆದಿಯಲ್ಲಿ ಗಣಪನ ಪೂಜೆಯಿಂದಲೇ ಪ್ರಾರಂಭವಾಗಬೇಕು. ಎಲ್ಲ ಮೂಲಗಳಿಗೂ ಗಣೇಶನೇ ಆಧಾರ. ಶ್ರೀ ಗಣೇಶನು ವಿಘ್ನಹರ್ತ ದೇವತಾ ಅಂತಲೇ ಪ್ರಸಿದ್ಧಿಯಾಗುವನು. ಮಂಗಲಮೂರ್ತಿ ಅಂತ ಕರೆಯಲ್ಪಡುವನು. ಎಲ್ಲ ತರಹದ ವಿಘ್ನಗಳನ್ನು ದೂರ ಮಾಡುವನು. ವಿದ್ಯೆ, ಬುದ್ಧಿ, ಐಶ್ವರ್ಯ, ಸಕಲ ಅಭೀಷ್ಟಗಳನ್ನು, ಸಮೃದ್ಧಿಯನ್ನು ನೀಡುವ ದೇವನಾಗುವನು. ಎಲ್ಲ ಕಡೆ ಎಲ್ಲದಕ್ಕೂ ಶ್ರೀ ಗಣೇಶನೇ ಮೂಲ ಆಧಾರ ಆಗುವನು. ಮೂಲಾಧಾರ ಚಕ್ರದ ಅಧಿದೇವತೆಯಾಗುವನು. ಶ್ರೀ ಗಣೇಶನು ಜ್ಞಾನ, ಅರಿವು, ವಿದ್ಯಾ, ಬುದ್ಧಿ, ಅಷ್ಟೈಶ್ವರ್ಯಕ್ಕೆ ಸ್ಥಿರತೆಯನ್ನು ಕೊಡ್ತಾನೆ ಅಂಥೇಳಿ ತುಂಬು ಹೃದಯದಿಂದ ಶಿವನು ಪ್ರಿಯಪುತ್ರನಾದ ಶ್ರೀ ಗಣೇಶನನ್ನು ಆಶೀರ್ವದಿಸ್ತಾನೆ. ಇದು ವರಾಹ ಪುರಾಣದ ಒಂದು ಹಿನ್ನೆಲೆ. ಇನ್ನು ಗಣೇಶನ ಸಹಸ್ರನಾಮಗಳನ್ನು ನಾವು ಕೇಳಿದ್ದೇವೆ. ಪ್ರತಿಯೊಂದು ನಾಮಕ್ಕೂ ಒಂದು ಆಕಾರ, ಮಹತ್ವ, ಸಾಮರ್ಥ್ಯ ಇವೆ. ಅವುಗಳಲ್ಲಿ ಪುರಾಣಗಳಲ್ಲಿ ಹೇಳಿದಂತೆ ಗಣೇಶನ 32 ಪ್ರಕಾರಗಳು ಅತಿ ಶ್ರೇಷ್ಠವಾಗಿವೆ. ಮೊದಲನೇ 5 ಪ್ರಕಾರಗಳು ಪಂಚತತ್ವಗಳನ್ನು ಸೂಚಿಸುತ್ತಿವೆ. ಹೆಂಗಂದ್ರೆ ಬಾಲಗಣಪತಿ ಪೃಥ್ವಿ ತತ್ವವನ್ನು ಸೂಚಿಸುತ್ತದೆ, ತರುಣ ಗಣಪತಿ ವಾಯುತತ್ವವನ್ನು, ಭಕ್ತ ಗಣಪತಿ ಜಲತತ್ವವನ್ನು, ವೀರಗಣಪತಿ ಅಗ್ನಿ ತತ್ವವನ್ನು, ಶಕ್ತಿ ಗಣಪತಿ ಆಕಾಶ ತತ್ವವನ್ನು ಸೂಚಿಸುತ್ತದೆ. ಹೀಗೆ 5 ಗಣಪತಿಗಳು ಪಂಚತತ್ವಗಳನ್ನು ಸೂಚಿಸುತ್ತವೆ. ಇನ್ನು ಉಳಿದ 27 ಪ್ರಕಾರಗಳು ಒಂದೊಂದು ನಕ್ಷತ್ರವನ್ನು ಕ್ರಮವಾಗಿ ಸೂಚಿಸುತ್ತವೆ. ಹೇಗೆ ಅಂತಂದರೆ ದ್ವಿಜ ಗಣಪತಿ ಅಶ್ವಿನಿ ನಕ್ಷತ್ರವನ್ನು ಸೂಚಿಸುತ್ತದೆ, ಸಿದ್ಧಿ ಗಣಪತಿ ಭರಣಿ ನಕ್ಷತ್ರ, ಉಚ್ಚಿಷ್ಟ ಗಣಪತಿ ಕೃತ್ತಿಕಾ ನಕ್ಷತ್ರ, ವಿಘ್ನ ಗಣಪತಿ ರೋಹಿಣಿ ನಕ್ಷತ್ರ, ಕ್ಷಿಪ್ರ ಗಣಪತಿ ಮೃಗಶಿರ ನಕ್ಷತ್ರ, ಹೇರಂಬ ಗಣಪತಿ ಆರಿದ್ರ ನಕ್ಷತ್ರ, ಲಕ್ಷ್ಮೀ ಗಣಪತಿ ಪುನರ್ವಸು ನಕ್ಷತ್ರ, ಮಹಾಗಣಪತಿ ಪುಷ್ಯ ನಕ್ಷತ್ರ, ವಿಜಯ ಗಣಪತಿ ಆಶ್ಲೇಷ ನಕ್ಷತ್ರ, ನೃತ್ಯ ಗಣಪತಿ ಮಗ ನಕ್ಷತ್ರ, ಊರ್ಧ್ವ ಗಣಪತಿ ಪೂರ್ವ ನಕ್ಷತ್ರ, ಏಕಾಕ್ಷರ ಗಣಪತಿ ಉತ್ತರ ನಕ್ಷತ್ರ, ವರ ಗಣಪತಿ ಹಸ್ತ ನಕ್ಷತ್ರ, ತ್ರಯಾಕ್ಷರ ಗಣಪತಿ ಚಿತ್ತ ನಕ್ಷತ್ರ, ಕ್ಷಿಪ್ರ ಪ್ರಸಾದ ಗಣಪತಿ ಸ್ವಾತಿ ನಕ್ಷತ್ರ, ಹರಿದ್ರಾ ಗಣಪತಿ ವಿಶಾಖ ನಕ್ಷತ್ರ, ಏಕದಂತ ಗಣಪತಿ ಅನುರಾಧ ನಕ್ಷತ್ರ, ಸೃಷ್ಟಿ ಗಣಪತಿ ಜ್ಯೇಷ್ಠ ನಕ್ಷತ್ರ, ಉದ್ದಂಡ ಗಣಪತಿ ಮೂಲ ನಕ್ಷತ್ರ, ಋಣಮೋಚನ ಗಣಪತಿ
ಪೂರ್ವಾಷಾಢ ನಕ್ಷತ್ರ, ದುಂಡಿ ಗಣಪತಿ ಉತ್ತರಾಷಾಢ ನಕ್ಷತ್ರ, ದ್ವಿಮುಖ ಗಣಪತಿ ಶ್ರವಣ ನಕ್ಷತ್ರ, ತ್ರಿಮುಖ ಗಣಪತಿ ಧನಿಷ್ಠ ನಕ್ಷತ್ರ, ಸಿಂಹ ಗಣಪತಿ ಶತತಾರಾ ನಕ್ಷತ್ರ, ಯೋಗ ಗಣಪತಿ ಪೂರ್ವ ಭಾದ್ರಪದ ನಕ್ಷತ್ರ, ದುರ್ಗಾ ಗಣಪತಿ ಉತ್ತರ ಭಾದ್ರಪದ ನಕ್ಷತ್ರ, ಕೊನೆಯದಾಗಿ ಸಂಕಟಹರ ಗಣಪತಿ ರೇವತಿ ನಕ್ಷತ್ರ. ಹೀಗೆ 32 ಪ್ರಕಾರದ ಗಣಪತಿಗಳು ಆಯಾ ನಕ್ಷತ್ರಗಳನ್ನು ಸೂಚಿಸುತ್ತವೆ. ಇಂದು ನಾವು ಭಗವತ್ಪಾದರು ವರ್ಣಿಸಿದಂಥ 15ನೇ ಪ್ರಕಾರದ ಗಣಪತಿ, ನಾಟ್ಯ ಗಣಪತಿ ಅಥವಾ ನೃತ್ಯ ಗಣಪತಿಯನ್ನು, ಮಘಾ ನಕ್ಷತ್ರವನ್ನು ಸೂಚಿಸುವಂಥ ನಾಟ್ಯ ಗಣಪತಿಯನ್ನು ಅದರ ಗಣಪತಿಯ ಬಗ್ಗೆ ಗಣೇಶ ಭುಜಂಗದೊಳಗೆ ತಿಳಿದುಕೊಳ್ಳೋಣ. ನಾವು ಈಗಾಗಲೇ ತಿಳಿಸಿದಂತೆ ಆಯಾ ನಕ್ಷತ್ರದವರು ಆಯಾ ಪ್ರಕಾರದ ಗಣಪತಿಯನ್ನು ಆರಾಧಿಸಿದರೆ ವಿಶೇಷ ಫಲ ಶೀಘ್ರದಲ್ಲಿಯೇ ಲಭ್ಯವಾಗುವುದು ಅಂತ ಒಂದು ನಂಬಿಕೆ. ಗಣೇಶ ಭುಜಂಗ ಕೃತಿಯನ್ನು ಭಗವತ್ಪಾದರು ಭುಜಂಗ ಛಂದಸ್ಸಿನಲ್ಲಿ ರಚಿಸಿದ್ದಾರೆ. ಅಂದರೆ ಪ್ರತಿ ಸಾಲಿನಲ್ಲಿಯೂ 12 ಅಕ್ಷರಗಳು, 12 ಅಕ್ಷರಗಳನ್ನು ಅತಿ ಅದ್ಭುತವಾದ ಶಬ್ದ ಜೋಡಣೆಯಿಂದ ರಚಿಸಿದಂಥ ಇದು ಒಂದು ಕೃತಿಯಾಗಿದೆ. ಭುಜಂಗ ಅಂದರೆ ಸರ್ಪ. ಸರ್ಪಕ್ಕೆ ಚಲಿಸಲು ಕಾಲುಗಳಿಲ್ಲ, ಅದು ತನ್ನ ಭುಜವನ್ನೇ ಅಂಗವನ್ನಾಗಿ ಮಾಡಿಕೊಂಡು ಚಲಿಸುತ್ತದೆ. ಆದ್ದರಿಂದ ಸರ್ಪಕ್ಕೆ ಭುಜಂಗ ಅಂತ ಹೆಸರು. ಭುಜವನ್ನು ಚಲಿಸಲು ಅಂಗವಾಗಿ ಉಪಯೋಗಿಸುವುದು ಭುಜಂಗ. ಹೀಗಾಗಿ ಭುಜಂಗ ಅಂದರೆ ಸರ್ಪವೂ ಹೌದು, ಭುಜಂಗ ಅಂದರೆ ಒಂದು ಛಂದಸ್ಸಿನ ಹೆಸರು ಹೌದು. ಹಾವಿನ ಒಂದು ನಿಧಾನವಾದ ಲಯಬದ್ಧವಾದ ನಡಿಗೆಯಂತೆ ಪ್ರತಿ ಸಾಲು ಮುಂದುವರಿಯುವುದನ್ನು ನಾವು ಈ ಕೃತಿಯಲ್ಲಿ ಕಾಣ್ತೇವೆ. ಈ ಕೃತಿಯಲ್ಲಿ ಒಟ್ಟು 8 ನುಡಿಗಳು. 9ನೇ ನುಡಿ ಅಂದರೆ ಕೊನೆ ನುಡಿಯಲ್ಲಿ ಫಲಶ್ರುತಿಯನ್ನು ನಾವು ಕಾಣ್ತೇವೆ. ಹಾಗಂದ್ರೆ ಜಗದ್ಗುರುಗಳು ಏನೇನೋ ರಹಸ್ಯಗಳನ್ನು ಈ ಕೃತಿಯೊಳಗೆ ನಮಗೆ ತಿಳಿಸಿಕೊಟ್ಟಾರ ಅಂತ ನಾವು ನೋಡೋಣ. ವಿಳಂಬ ಮಾಡೋದು ಬೇಡ, ಪ್ರಾರಂಭ ಮಾಡೋಣ. ಮೊದಲಿಗೆ ಶ್ರೀಮತಿ ಸುರೇಖಾ ಮುಳುಗುಂದ್ ಅವರಿಂದ ಮೊದಲನೆಯ ನುಡಿಯ ಪಠಣವನ್ನು ಕೇಳೋಣ. ಅಥ ಶ್ರೀ ಗಣೇಶ ಭುಜಂಗ. ರಣಕ್ಷುದ್ರ ಘಂಟಾ ನಿನಾದಾಭಿರಾಮಂ ಚಲತ್ತಾಂಡವೋ ದಂಡವತ್ ಪದ್ಮತಾಲಂ ಲಸತ್ವಂ ದಿಲಾಂಗೋ ಪರಿವ್ಯಾಲಹಾರಂ ಗಣಾಧೀಶಮೀಶಾನ ಸೂನುಂ ತಮೀಡೆ ಗಣಾಧೀಶಮೀಶಾನ ಸೂನುಂ ತಮೀಡೆ. ಮೊದಲು ಸರಳ ಭಾವಾರ್ಥವನ್ನು ನೋಡೋಣ. ಬಾಲಗಣಪನು ತೊಟ್ಟಂಥ ಪುಟ್ಟ ಪುಟ್ಟ ಕಾಲುಗಳಲ್ಲಿರುವ ಗೆಜ್ಜೆಗಳಿಂದ ಅತಿ ಚಿಕ್ಕ ಚಿಕ್ಕ ಗೆಜ್ಜೆಗಳು ಮಧುರವಾದ ನಿನಾದವನ್ನು ಉತ್ಪತ್ತಿ ಮಾಡುತ್ತವೆ. ಆ ಮಧುರ ನಿನಾದ ಮನಮೋಹಕವಾಗಿದೆ, ಅತ್ಯಂತ ಆಕರ್ಷಿತವಾಗಿದೆ. ತಾಳಕ್ಕೆ ಲಯಕ್ಕೆ ತಕ್ಕ ಹಾಗೆ ಗಣೇಶನ ಪುಟ್ಟ ಪಾದ ಪದ್ಮಗಳು ಹೆಜ್ಜೆ ಹಾಕುತ್ತಿವೆ. ಹೊಟ್ಟೆಯ ಮೇಲೆ ಹಾವು ಹಾರದಂತೆ ಸುತ್ತಿಕೊಂಡಿದೆ. ಅದೂ ಸಹ ಗಣೇಶನ ಜೊತೆಗೆ ಹೊಟ್ಟೆಯ ಮೇಲೆ ಸರಿದಾಡುತ್ತಿದೆ. ಅದೂ ಸಹ ಲಯಬದ್ಧವಾಗಿ ನೃತ್ಯ ಮಾಡುವ ಹಾಗೆ ಕಾಣುತ್ತಿದ್ದೆ. ಹೇ ಗಣಪನೇ, ಗಣಗಳ ಅಧಿಪತಿಯೇ, ಈಶನ ಪ್ರಿಯ ಪುತ್ರನೇ, ನಾನು ನಿನ್ನನ್ನು ಪೂಜಿಸುತ್ತೇನೆ, ನಮಸ್ಕರಿಸುತ್ತೇನೆ, ಆರಾಧಿಸುತ್ತೇನೆ ಅಂತ ಆಚಾರ್ಯರು ಮೊದಲನೇ ನುಡಿಯಲ್ಲಿ ಹೇಳಿದ್ದಾರೆ. ಗಣೇಶ ಭುಜಂಗ ಕೃತಿಯ ಅರ್ಥವನ್ನು ನೋಡುವ ಮುನ್ನ ನಾವು ಒಂದು ಚಿತ್ರವನ್ನು ಕಣ್ಣ ಮುಂದೆ ತೆಗೆದುಕೊಳ್ಳೋಣ. ಶಿವಪಾರ್ವತಿಯರು ಜೊತೆಯಾಗಿ ಕುಳಿತಿದ್ದಾರೆ. ಮುಂದೆ ಸ್ವಲ್ಪ ದೂರದಲ್ಲಿ ಕಲ್ಪವೃಕ್ಷದ ಕೆಳಗೆ ಬಾಲಗಣಪನನ್ನು ಬಾಲತಾಂಡವ ಅಂತ ಹೇಳ್ಬೋದು, ಬಾಲತಾಂಡವ ನೃತ್ಯವನ್ನು ಮಾಡ್ತಿದ್ದಾನೆ. ಸ್ತ್ರೀಯರು ಮಾಡುವ ನೃತ್ಯಕ್ಕೆ ಲಾಸ್ಯ ಅನ್ನುವರು, ಪುರುಷರ ನೃತ್ಯಕ್ಕೆ ತಾಂಡವ ಎನ್ನುವರು ನಾಟ್ಯಶಾಸ್ತ್ರದ ಪ್ರಕಾರ. ಹೀಗಾಗಿ ಬಾಲಗಣೇಶನ ಬಾಲತಾಂಡವ ನೃತ್ಯದ ಒಂದು ದೃಶ್ಯವನ್ನು ನಾವು ಕಣ್ಣ ಮುಂದೆ ತೆಗೆದುಕೊಂಡರೆ ಗಣೇಶ ಭುಜಂಗದಲ್ಲಿ ನಾಟ್ಯ ಗಣಪತಿಯ ವರ್ಣನೆ ನಮಗೆ ಹೆಚ್ಚು ಸುಂದರವಾಗಿ ಅರ್ಥವಾಗ್ತಾ ಹೋಗ್ತದೆ. ಬಾಲಗಣೇಶನ ಕಾಲುಗಳಲ್ಲಿ ಗೆಜ್ಜೆಗಳಿವೆ. ಅದರಲ್ಲಿ ಅತಿ ಚಿಕ್ಕ ಚಿಕ್ಕ ಗಂಟೆಗಳು ಅಥವಾ ಚಿಕ್ಕ ಚಿಕ್ಕ ಗೆಜ್ಜೆಗಳು ಇವೆ.
ಅವುಗಳಿಂದ ಉತ್ಪತ್ತಿಯಾದ ನಿನಾದವು ಅತಿ ಮನಮೋಹಕವಾಗಿದೆ, ಅತಿ ಆಕರ್ಷಕವಾಗಿದೆ ಅಂತ ಮೊದಲನೇ ಸಾಲಿನಲ್ಲಿ ರಣತ್ ಕ್ಷುದ್ರ ಘಂಟಾ ನಿನಾದಾಭಿರಾಮಂ ಅಂತ ಹೇಳಿದ್ದಾರೆ. ಇಲ್ಲಿ ಘಂಟಾ ನಿನಾದದ ಬಗ್ಗೆ ಮಹತ್ವವನ್ನು ಏನು ಇದೆ, ಮಹತ್ವ ಸಾಮರ್ಥ್ಯ ಅಂತ ನಾವು ನೋಡೋಣ. ಗಂಟೆಗಳು ಮನೆಯಲ್ಲಿರುವ ಗಂಟೆಗಳು ಆಗಿರಬಹುದು ಅಥವಾ ದೇವಸ್ಥಾನದಲ್ಲಿರುವ ಗಂಟೆಗಳು ಯಾವುದಾದರೂ ಸರಿ ಸಾಮಾನ್ಯವಾಗಿ ಪಂಚಧಾತುಗಳಿಂದ ಮಾಡಿದ್ದಾಗಿರುತ್ತದೆ. ಇವು ನಾದವನ್ನು ಹೊರಡಿಸಿದಾಗ ಅವು ಪಂಚತತ್ವಗಳ ಜೊತೆಗೆ ವಿಲೀನವಾಗುತ್ತವೆ. ಘಂಟಾನಾದದಿಂದ ಬರುವ ಶಬ್ದವೇ ಆ ದಿವ್ಯ ಓಂಕಾರ. ಎಲ್ಲ ಕಡೆ ಧನಾತ್ಮಕ ಶಕ್ತಿಯನ್ನು ಸೃಷ್ಟಿ ಮಾಡುವ ಸಾಮರ್ಥ್ಯವನ್ನು ಈ ಘಂಟಾನಾದ ಹೊಂದಿರುತ್ತದೆ. ಹಾಗೂ ದುಷ್ಟ ಶಕ್ತಿಯನ್ನು ದೂರ ಮಾಡುವ ಸಾಮರ್ಥ್ಯವನ್ನೂ ಕೂಡ ಇದು ಹೊಂದಿರುತ್ತದೆ. ಮಾನವನ ಎಡ ಮತ್ತು ಬಲ ಮಿದುಳನ್ನು ಸಮತೋಲನದಲ್ಲಿ ಇಡುವುದು ಈ ಘಂಟಾನಾದ. ದೇವಸ್ಥಾನಗಳಲ್ಲಿ ಗಂಟೆಯನ್ನು ಬಾರಿಸುವುದರಿಂದ ಪ್ರಾರಬ್ಧ ಕರ್ಮಗಳು ಕಳೆಯುತ್ತವೆ. ಇದಿಷ್ಟು ಮೊದಲನೆಯ ಸಾಲಿನಲ್ಲಿ ಘಂಟಾನಾದದ ಬಗ್ಗೆ ಇರುವ ಸಾಮರ್ಥ್ಯವನ್ನು ತಿಳ್ಕೊಂಡ್ವಿ. ಎರಡನೇ ಸಾಲಿನಲ್ಲಿ ಮತ್ತೇನನ್ನು ತಿಳ್ಕೊಳ್ಬೋದು ನೋಡೋಣ. ಚಲತ್ತಾಂಡವೋದ್ದಂಡವತ್ ಪದ್ಮತಾಲಂ. ಇಲ್ಲಿ ಗಣೇಶನ ಪುಟ್ಟ ಪಾದಗಳನ್ನು, ಪದ್ಮಪಾದಗಳು ವಿವಿಧ ವಾದ್ಯಗಳ ನಾದಕ್ಕೆ ತಕ್ಕಂತೆ ಹೆಜ್ಜೆ ಹಾಕುವುದನ್ನು ವರ್ಣಿಸಿದ್ದಾರೆ. ಪಾದಗಳನ್ನು ಪದ್ಮಗಳಿಗೆ, ಕಮಲಕ್ಕೆ ಹೋಲಿಸಿದ್ದಾರೆ. ಪದ್ಮ ಅಂದರೆ ಕಮಲ, ಕೆಸರು ತುಂಬಿದ ಸರೋವರದಲ್ಲಿ ಅರಳುವ ಒಂದು ಆಕರ್ಷಕ ಸುಂದರವಾದ ಒಂದು ಪುಷ್ಪ. ಕೆಸರಿನ ಆಳದಿಂದ ನೀರಿನ ಮೇಲಕ್ಕೆ ಬಂದು ಹೂವಾಗಿ ಅರಳಿ ಅಸಂಖ್ಯ ದುಂಬಿಗಳಿಗೆ ಮಕರಂದವನ್ನು, ಅಮೃತವನ್ನು ನೀಡುವಂಥ ಮತ್ತು ದೇವಾನುದೇವತೆಗಳಿಗೆ ಅತ್ಯಂತ ಪ್ರಿಯವಾದ ಒಂದು ಹೂವು. ಅಂದರೆ ದುಃಖ ಕಷ್ಟಗಳಲ್ಲಿ ಜನಿಸಿ ಮೇಲೆದ್ದು ಉತ್ತಮ ಮಟ್ಟದ ಮನೋಧೈರ್ಯವನ್ನು ಬೆಳೆಸಿಕೊಳ್ಳುವ ಒಂದು ಸೂಚಕವಾದ ಪದ್ಮ ಅಥವಾ ಕಮಲದ ಹೂವು ಅಂತ ಹೇಳ್ಬೋದು. ಮತ್ತು ವಿವಿಧ ವಾದ್ಯಗಳ ತಾಳಕ್ಕೆ ತಕ್ಕಂತೆ ನಾಟ್ಯ ಗಣಪತಿಯು ಹಾಕುವ ಅಥವಾ ಇಡುವ ಉದ್ದಂಡ ಹೆಜ್ಜೆ, ಅಂದರೆ ಉಚ್ಚ ಮಟ್ಟದ ಗುಣವತ್ತಾದ ಮನೋಧೈರ್ಯದಿಂದ, ದಿಟ್ಟತನದಿಂದ, ಉದ್ದಂಡ ಅಂದರೆ ದಂಡದ ಭಯವಿಲ್ಲದ ಹೆಜ್ಜೆ ಅಥವಾ ಎಲ್ಲಕ್ಕಿಂತ ಪ್ರಸಿದ್ಧಿ ಪಡೆದಂಥ ಅಥವಾ ಧ್ವಜಕ್ಕೆ ಸಮಾನವಾದಂಥ ಅಥವಾ ಕೀರ್ತಿ ತರುವಂಥ ದಿಟ್ಟ ಹೆಜ್ಜೆ ಪುಟ್ಟ ಪಾದ ಪದ್ಮಗಳಿಂದ ಹೊರಟಿವೆ. ಅಂದರೆ ಗಣೇಶನ ಪಾದ ಪದ್ಮಗಳಿಗೆ ನಾವು ನಮಸ್ಕರಿಸಿದಾಗ ಮನೋಧೈರ್ಯವೂ ಹೆಚ್ಚಾಗುವುದು. ಜೀವನದಲ್ಲಿ ಯಾವುದೇ ದುಃಖ ಕಷ್ಟ ಬಂದರೂ ಕೆಸರಿನಿಂದ ಮೇಲೆದ್ದಂಥ ಕಮಲದಂತೆ ನಾವು ಮೇಲಕ್ಕೆ ಎದ್ದು ದಿಟ್ಟ ಹೆಜ್ಜೆಗಳನ್ನು ಮುಂದಿಟ್ಟು ಜೀವನದಲ್ಲಿ ಮುಂದಕ್ಕೆ ಸಾಗುವುದು ಅನ್ನುವ ಸಂದೇಶವನ್ನು ಇದರಲ್ಲಿ ಎರಡನೆಯ ಸಾಲಿನಲ್ಲಿ ಹೇಳಿದ್ದಾರೆ. ಮೂರನೆಯ ಸಾಲಿನಲ್ಲಿ ಲಸತ್ತುಂದಿಲಾಂಗೋ ಪರಿವ್ಯಾಲಹಾರಂ. ಹೊಳೆಯುತ್ತಿರುವ ಮಿಂಚುತ್ತಿರುವ ಡೊಳ್ಳು ಹೊಟ್ಟೆಯ ಮೇಲೆ ವ್ಯಾಲಹಾರಂ, ಹಾವು ಹಾರದ ಹಾಗೆ ಸುತ್ತಿಕೊಂಡಿದೆ. ಇಲ್ಲಿ ಹಾವು ಅಥವಾ ಸರ್ಪದ ಮಹತ್ವವನ್ನು ನಾವು ನೋಡೋಣ. ಸರ್ಪವು ಕುಂಡಲಿನಿ ಶಕ್ತಿಯ ಉತ್ಪತ್ತಿಯ ಪ್ರತೀಕ. ಸರ್ವರಿಗೂ ಎಲ್ಲ ತರಹದ ಆಪತ್ತು, ಅಡೆತಡೆ, ತಾಪತ್ರಯ, ಸಮಸ್ಯೆಗಳಿಂದ ಮುಕ್ತಿ ಕೊಡುವಂತಹ ಸೂಚಕ. ಐಶ್ವರ್ಯದ ರಕ್ಷಣೆಯ ಪ್ರತೀಕ. ಉತ್ತಮ ಆರೋಗ್ಯವೂ ಸಹ ಐಶ್ವರ್ಯದ ಒಂದು ಮುಖ್ಯ ಅಂಶ. ಹೀಗಾಗಿ ಸರ್ಪವು ಉತ್ತಮ ಆರೋಗ್ಯ ಸಾಧನೆಯ ಪ್ರತೀಕ ಅಥವಾ ಚಿಹ್ನೆಯಾಗಿದೆ. ಜ್ಯೋತಿಷ್ಯದ ಪ್ರಕಾರ ಯಾರಿಗಾದರೂ ಆರೋಗ್ಯ ಸಮಸ್ಯೆ ಇದ್ದರೆ, ಸಂತಾನ ಪ್ರಾಪ್ತಿ ಸಮಸ್ಯೆ ಇದ್ದರೆ, ಪಿತೃಶಾಪವಿದ್ದರೆ, ಕಾಲಸರ್ಪ ದೋಷವಿದ್ದರೆ ಪರಿಹಾರ ಸೂಚಕವಾಗಿ ಸುಬ್ರಹ್ಮಣ್ಯ, ಆದಿಶೇಷ, ಶಿವನ ಆರಾಧನೆ ಮಾಡಲು ಸೂಚಿಸಲಾಗುತ್ತದೆ. ಹೀಗೆ ಈ ಮೊದಲನೆಯ ಶ್ಲೋಕದಲ್ಲಿ ಅಥವಾ ಮೊದಲನೆಯ ನುಡಿಯಲ್ಲಿ ಗಣಪನು ಕಾಲಿಗೆ ಕಟ್ಟಿದ ಗೆಜ್ಜೆಯ ಸಾಮರ್ಥ್ಯ, ಪಾದ ಪದ್ಮಗಳ ಸಾಮರ್ಥ್ಯ, ಸರ್ಪದ ಮಹತ್ವ, ಸಾಮರ್ಥ್ಯಗಳ ಬಗ್ಗೆ ನಾವು ತಿಳಿದುಕೊಂಡು ಆನಂದಿಸಿದ್ದೇವೆ. ಇವುಗಳನ್ನೆಲ್ಲ ಹೊಂದಿದಂತಹ ಗಣೇಶನನ್ನು ಮತ್ತು ಈಶನ ಪ್ರಿಯ ಪುತ್ರನನ್ನು ಆರಾಧನೆ ಮಾಡಿದಾಗ ಇಂತಹ ಫಲಗಳು ಸಿಗುವುದರಲ್ಲಿ ಸಂದೇಹವೇ ಇಲ್ಲ ಅಂತ ಆಚಾರ್ಯರು ಮೊದಲನೆಯ ನುಡಿಯಲ್ಲಿ ತಿಳಿಸಿದ್ದಾರೆ. ಬನ್ನಿ ಇನ್ನು ಮುಂದಿನ ನುಡಿಗೆ ಹೋಗೋಣ. ಎರಡನೆಯ ನುಡಿ
ಶ್ರೀಮತಿ ಸುರೇಖಾ ಮುಳುಗುಂದ್ ಅವರಿಂದ. ಧ್ವನಿಧ್ವಂಸವೀಣಾಲಯೋಲ್ಲಾಸಿವಕ್ತ್ರಂ ಸ್ಫುರಚ್ಛುಂಡದಂಡೋಲಸದ್ಬೀಜಪೂರಂ ಗಲದ್ದರ್ಪಸೌಗಂಧ್ಯಲೋಲಾಲಿಮಾಲಂ ಗಣಾಧೀಶಮೀಶಾನಸೂನುಂ ತಮೀಡೆ ಗಣಾಧೀಶಮೀಶಾನಸೂನುಂ ತಮೀಡೆ. ಈಗ ಎರಡನೆಯ ನುಡಿಯ ಸರಳ ಭಾವಾರ್ಥ ನೋಡೋಣ. ಧ್ವನಿಧ್ವಂಸ ವೀಣಾ ಲಯೋಲ್ಲಾಸಿ ವಕ್ತ್ರಂ. ವೀಣೆಯಿಂದ ಹೊರಟಂತಹ ಮಧುರ ಧ್ವನಿಯ ಲಯಕ್ಕೆ ತಕ್ಕಂತೆ ಗಣೇಶನು ತನ್ನ ಮುಖವನ್ನು, ಉಲ್ಲಾಸಭರಿತವಾದ ಮುಖವನ್ನು ಆಚೆ ಈಚೆಗೆ ತಿರುಗಿಸುತ್ತಿದ್ದಾನೆ. ಎರಡನೆಯ ಸಾಲು ಸ್ಫುರಚ್ಛುಂಡ ದಂಡೋಲ್ಲಸತ್ ಬೀಜಪೂರಂ. ಸ್ಫುರಚ್ಛುಂಡ ಅಂದರೆ ಶೋಭಾಯಮಾನವಾದ ತನ್ನ ಸೊಂಡಿಲಿನಲ್ಲಿ ಬೀಜಪೂರಕ ಅಂದರೆ ಕೆಂಪು ದಾಳಿಂಬೆ ಹಣ್ಣನ್ನು ಹಿಡಿದಿದ್ದಾನೆ. ದಾಳಿಂಬೆ ಹಣ್ಣು ಗಣೇಶನ ಪ್ರಿಯವಾದ ಹಣ್ಣು. ಗಲದ್ದರ್ಪ ಸೌಗಂಧ್ಯ ಲೋಲಾಲಿಮಾಲಂ. ಸೌಗಂಧಿತ ಪುಷ್ಪಗಳ ಮಾಲೆಯು ಕೊರಳಲ್ಲಿ ಶೋಭಿಸುತ್ತಿದೆ. ಬಾಯಿಯಿಂದ ಮಧುಜಲ ಸುರಿಯುತ್ತಿದೆ. ಮಧುರ ಸುಗಂಧಕ್ಕೆ ದುಂಬಿಗಳು ಆಕರ್ಷಿತರಾಗಿ ಪುಷ್ಪಗಳ ಮಕರಂದವನ್ನು ಹೀರಲು ಬಂದಿವೆ. ಗಣೇಶನು ನೃತ್ಯ ಮಾಡುವಾಗ ಕೊರಳಲ್ಲಿದ್ದ ಮಾಲೆಯು ಆಚೆ ಈಚೆ ಸರಿಯುತ್ತಿದೆ. ನೃತ್ಯ ಮಾಡುವ ಹಾಗೆ ಮತ್ತು ಅದರ ಜೊತೆಯಲ್ಲಿ ಆ ದುಂಬಿಗಳು ಸಹ ಆಚೆ ಈಚೆ ಓಡಾಡುತ್ತಿವೆ. ಇದರಿಂದ ದುಂಬಿಗಳೂ ನೃತ್ಯ ಮಾಡುವ ಹಾಗೆ ಭಾಸವಾಗುತ್ತಿದೆ. ಇಂತಹ ಸುಂದರ ದೃಶ್ಯವನ್ನು ನೀಡಿದಂಥ ಗಣಗಳ ಧೀಶ ಈಶ್ವರ ಪ್ರಿಯ ಪುತ್ರನನ್ನು ನಾನು ಆರಾಧಿಸುತ್ತೇನೆ, ಪೂಜಿಸುತ್ತೇನೆ, ನಮಸ್ಕರಿಸುತ್ತೇನೆ ಅಂತ ಎರಡನೆಯ ನುಡಿಯ ಸರಳ ಭಾವಾರ್ಥದಲ್ಲಿ ನಾವು ತಿಳಿಯಬಹುದು. ಬನ್ನಿ, ಇನ್ನು ಈ ಎರಡನೆಯ ನುಡಿಯಲ್ಲಿ ತಿಳಿದುಕೊಳ್ಳಲಿಕ್ಕೆ ಏನೇನು ವಿಶೇಷವಿದೆ ಅಂತ ನೋಡೋಣ. ಮೊದಲನೆಯ ಸಾಲಿನಲ್ಲಿ ಧ್ವನಿಧ್ವಂಸ ವೀಣಾ ಲಯೋಲ್ಲಾಸಿ ವಕ್ತ್ರಂ. ಮೊದಲನೇ ಸಾಲಿನಲ್ಲಿ ವೀಣೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇಲ್ಲಿ ವೀಣೆಯಿಂದ ಹೊರಟಂತಹ ಮಧುರ ಧ್ವನಿಗೆ ಗಣೇಶನ ಮುಖವು ಅತಿ ಉಲ್ಲಾಸದಿಂದ ಅರಳಿದೆ. ಯಾಕಂದರೆ ವೀಣಾ ಅಂತಂದ್ರೆ ಸಾಕ್ಷಾತ್ ಸೃಷ್ಟಿಯ ಪ್ರತೀಕ, ಸಮೃದ್ಧಿಯ ಪ್ರತೀಕ. ವೀಣೆಯು ಸೌಭಾಗ್ಯ, ಯಶಸ್ಸಿನ ಪ್ರತೀಕ. ವೀಣೆಯು ಸಾಕ್ಷಾತ್ ಸರಸ್ವತಿಯ ಪ್ರತೀಕ. ಅದಕ್ಕಿಂತಲೂ ಸಾಕ್ಷಾತ್ ಸರಸ್ವತಿಯೇ ಅಂತ ಹೇಳ್ಬೋದು. ಅಂತಹ ವೀಣೆಯಿಂದ ಮಧುರ ಧ್ವನಿ ಹೊರಬರುತ್ತಿದೆ. ಅದಕ್ಕಾಗಿ ಗಣೇಶನ ಮುಖವು ಉಲ್ಲಾಸಭರಿತವಾಗಿದೆ. ಎರಡನೆಯ ಸಾಲಿನಲ್ಲಿ ಸ್ಫುರಚ್ಛುಂಡ ದಂಡೋ ಲಸತ್ ಬೀಜಪೂರಂ. ಶೋಭಾಯಮಾನವಾದ ತನ್ನ ಸೊಂಡಿಲಿನಲ್ಲಿ ಬೀಜಪೂರಂ ಅಂದರೆ ಕೆಂಪು ಹಣ್ಣಾದ ದಾಳಿಂಬೆ ಹಣ್ಣನ್ನು ಹಿಡಿದಿದ್ದಾನೆ. ದಾಳಿಂಬೆ ಹಣ್ಣಿಗೆ ಇರುವ ವಿಶೇಷತೆ ಏನು ಅಂತಂದರೆ, ಮೊದಲನೇದಂದರೆ ಅದು ಗಣೇಶನ ಪ್ರಿಯವಾದ ಹಣ್ಣು. ದಾಳಿಂಬೆ ಹಣ್ಣು ಅಥವಾ ದಾಳಂಬ್ರಿ ಹಣ್ಣು ಅಂತಲೂ ಅಂತಾರೆ. ಅದು ನಮಗೆಲ್ಲ ಗೊತ್ತಿರೋ ಹಂಗೆ ಒಂದು ಹಣ್ಣಿನಲ್ಲಿ ಸಾಕಷ್ಟು ರಸಭರಿತ ಬೀಜಗಳು ಒಂದಕ್ಕೊಂದು ಒಗ್ಗಟ್ಟಿನಿಂದ ಹೆಣೆದುಕೊಂಡಂತೆ ಇರುವುದನ್ನು ನಾವು ಕಾಣ್ತೇವೆ. ಇದು ಪ್ರಚುರತೆಯ ಪ್ರತೀಕ, ವಿಪುಲತೆಯ ಪ್ರತೀಕ, ಸಮೃದ್ಧತೆಯ ಪ್ರತೀಕ, ಫಲವತ್ತತೆಯ ಪ್ರತೀಕ, ಜನ್ಮ ನೀಡುವ ಕ್ಷಮತೆಯನ್ನು, ಪ್ರಜನನ ಶಕ್ತಿಯನ್ನು ಸೂಚಿಸುತ್ತದೆ, ಸಫಲತೆಯನ್ನು, ಕುಶಲತೆಯನ್ನು ಸೂಚಿಸುತ್ತದೆ. ಅದಕ್ಕಾಗಿ ಗಣೇಶನ ಶೋಭಾಯಮಾನವಾದ ಸೊಂಡಿಲಿನಲ್ಲಿ ಇದ್ದಂಥ ಕೆಂಪು ದಾಳಿಂಬೆ ಹಣ್ಣಿಗೆ ಅಷ್ಟೊಂದು ಮಹತ್ವ. ಅತ್ಯಂತ ಪ್ರಿಯವಾದ ಹಣ್ಣನ್ನು ತನ್ನ ಸೊಂಡಿಲಿನಲ್ಲಿ ಹಿಡಿದಿದ್ದಾನೆ. ಗಲದ್ದರ್ಪ ಸೌಗಂಧ್ಯ ಲೋಲಾಲಿಮಾಲಂ. ಕೊರಳಲ್ಲಿ ನಾನಾ ತರಹದ ಸುಗಂಧಿತ ಪುಷ್ಪಗಳಿಂದ ಮಾಡಿದಂಥ ಸೌಗಂಧ ಮಾಲೆಯನ್ನು ಧರಿಸಿದ್ದಾನೆ. ನಮಗೆಲ್ಲ ಗೊತ್ತಿದ್ದ ಹಂಗೆ ದೇವರಿಗೆ ಪುಷ್ಪಾರ್ಚನೆ ಮಾಡಿದಾಗ ಕೊನೆಗೆ ನಾವು ಹೇಳೋದೇನೆಂದರೆ, ಸರ್ವಾರ್ಥ ಸಿದ್ಧಿ ಪ್ರದಾಯಕಾಯ ನಮಃ ನಾನಾ ವಿಧ ಪರಿಮಳ ಪುಷ್ಪಾಣಿ ಸಮರ್ಪಯಾಮಿ ಅಂತ ಹೇಳ್ತೇವೆ. ಕೊರಳಲ್ಲಿ ಶೋಭಿಸುವ ಸುಗಂಧಿತ ಮಾಲೆ ಸರ್ವಾರ್ಥ ಸಿದ್ಧಿಯ ಪ್ರತೀಕ. ಪುಷ್ಪಗಳು ಜಗತ್ತಿನ ಅತ್ಯಂತ ಸುಂದರವಾದ ಸೃಷ್ಟಿಗಳ ಸಂಪತ್ತು. ನಮ್ಮ ಶ್ರದ್ಧಾ, ಭಕ್ತಿ ಮತ್ತು ಪ್ರೀತಿಯನ್ನು ತೋರುವ ಒಂದು ಕ್ರಮ ಪುಷ್ಪಾರ್ಚನೆ. ಪುಷ್ಪಗಳ ಸೌಗಂಧವು ಪೂಜಾ ಸ್ಥಳಕ್ಕೆ ಒಂದು ಸಕಾರಾತ್ಮಕತೆಯನ್ನು ಕೊಡ್ತದೆ. ಪರಿಮಳ ಪುಷ್ಪಗಳ ಅರ್ಚನೆ ಇಲ್ಲದೆ ಪೂಜೆ ಅಥವಾ ಪ್ರಾರ್ಥನೆ ಅಪೂರ್ಣ ಆಗ್ತದೆ ಅಂತ ಹೇಳ್ತೇವೆ. ಇಂತಹ ಸೌಗಂಧಿತ ಪುಷ್ಪಮಾಲೆ
ಅದರಿಂದ ಮಕರಂದವನ್ನು ಹೀರಲು ದುಂಬಿಗಳು ಆಕರ್ಷಿತವಾಗಿ ಬಂದಿವೆ. ಗಣಪನ ಜೊತೆಗೆ ಹೂಮಾಲೆ ಹಾಗೂ ದುಂಬಿಗಳು ನೃತ್ಯವನ್ನು ಮಾಡುವ ಹಾಗೆ ಭಾಸವಾಗ್ತಾ ಇದೆ. ದುಂಬಿಗಳು ಒಗ್ಗಟ್ಟಿನ ಪ್ರತೀಕ, ಪರಿಶ್ರಮದ ಪ್ರತೀಕ, ಪರೋಪಕಾರದ ಪ್ರತೀಕ. ದುಂಬಿಗಳು ತಯಾರು ಮಾಡಿಕೊಟ್ಟಂತಹ ಜೇನು ತುಪ್ಪ ಭಗವಂತನಿಗೆ ಅರ್ಪಿಸಿ ಮಾನವನು ತನ್ನ ಪ್ರಾರಬ್ಧ ಕರ್ಮಗಳನ್ನು, ದೋಷಗಳನ್ನು, ಪಾಪಗಳನ್ನು ದೂರ ಮಾಡಿಕೊಳ್ತಾನೆ. ಹೀಗಾಗಿ ದುಂಬಿಯ ಆಯುಷ್ಯ ಅಲ್ಪಕಾಲದ್ದಾಗಿದ್ದರೂ ಪಾವಿತ್ರತೆಯ ಸೂಚಕವಾಗಿದೆ, ವಿಶೇಷ ಪ್ರಾಮುಖ್ಯತೆಯನ್ನು ಪಡೆದಿದೆ. ಹೀಗೆ ನಾವು ಈ ಎರಡನೆಯ ನುಡಿಯಲ್ಲಿ ವೀಣೆಯ ಮಹಿಮೆ, ಸಾಮರ್ಥ್ಯ ಮತ್ತು ದಾಳಿಂಬರೆ ಹಣ್ಣು ಅದರ ಮಹತ್ವವನ್ನು, ಸೌಗಂಧ ಪುಷ್ಪ ಮಾಲೆಯ ಮಹತ್ವವನ್ನು, ದುಂಬಿಗಳ ಮಹತ್ವ ಮತ್ತು ಸಾಮರ್ಥ್ಯಗಳ ಬಗ್ಗೆ ನಾವು ತಿಳಿದುಕೊಂಡ್ವಿ. ಬನ್ನಿ ಇನ್ನು ಮೂರನೆಯ ಶ್ಲೋಕಕ್ಕೆ ಹೋಗೋಣ. ಮೊದಲು ಶ್ರೀಮತಿ ಸುರೇಖಾ ಮುಳುಗುಂದ್ ಅವರಿಂದ ಮೂರನೇ ನುಡಿಯ ಪಠಣವನ್ನು ಕೇಳೋಣ. ಪ್ರಕಾಶ ಜಪ ರಕ್ತರತ್ನ ಪ್ರಸೂನ ಪ್ರವಾಲ ಪ್ರಭಾತಾರುಣ ಜ್ಯೋತಿರೇಕಂ ಪ್ರಲಂಬೋದರಂ ವಕ್ರತುಂಡೈಕದಂತಂ ಗಣಾಧೀಶಮೀಶಾನ ಸೂನುಂ ತಮೀಡೆ ಗಣಾಧೀಶಮೀಶಾನ ಸೂನುಂ ತಮೀಡೆ. ಮೂರನೆಯ ನುಡಿಯಲ್ಲಿ ಮೊದಲು ಭಾವಾರ್ಥವನ್ನು ನೋಡೋಣ. ಹೇ ಗಣೇಶನೇ, ನಿನ್ನ ಪ್ರಕಾಶವು ಹೇಗಿದೆ ಅಂದರೆ ಜಪಾಕುಸುಮ ಕೆಂಪು ವರ್ಣದ ರಕ್ತವರ್ಣದ ದಾಸವಾಳ ಹೂವಿನ ಹಾಗೆ ಪ್ರಸನ್ನವಾಗಿದೆ. ಅರುಣೋದಯದಲ್ಲಿ ಉದಯಿಸುತ್ತಿರುವ ಸೂರ್ಯನ ಕಿರಣದಂತಿದೆ, ಸೂರ್ಯನ ಕಾಂತಿಯಂತಿದೆ, ಜ್ಯೋತಿಯಂತಿದೆ. ಕೆಂಪು ವರ್ಣದ ಹವಳ ರತ್ನದಂತಿದೆ. ನಿನಗೆ ದೊಡ್ಡದಾದ ಡೊಳ್ಳು ಹೊಟ್ಟೆ ಇದೆ, ನಿನ್ನ ಸೊಂಡಿಲು ವಕ್ರವಾಗಿದೆ. ಹೇ ಏಕದಂತನೇ, ಗಣಗಳ ಅಧಿಪತಿಯಾದ ನಿನ್ನನ್ನು, ಗಣಾಧೀಶನಾದ ನಿನ್ನನ್ನು, ಶಿವನ ಪ್ರಿಯ ಸುಪುತ್ರನಾದ ನಿನ್ನನ್ನು ನಾನು ನಮಸ್ಕರಿಸುವೆ, ಪೂಜಿಸುವೆ, ಆರಾಧಿಸುವೆ ಅಂತ ಸರಳ ಭಾವಾರ್ಥವನ್ನು ಆಚಾರ್ಯರು ಮೂರನೇ ನುಡಿಯಲ್ಲಿ ತಿಳಿಸಿದ್ದಾರೆ. ಬನ್ನಿ ಇನ್ನೂ ಏನೇನು ವಿಶೇಷತೆ ಇದೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ನೋಡೋಣ. ಪ್ರಕಾಶ ಜಪಾರಕ್ತ ರತ್ನ ಪ್ರಸೂನ ಪ್ರವಾಲ ಪ್ರಭಾತಾರುಣ ಜ್ಯೋತಿರೇಕಂ. ಈ ಮೊದಲು ಎರಡು ಸಾಲಿನಲ್ಲಿ ಕೆಂಪು ವರ್ಣ, ಉದಯಿಸುತ್ತಿರುವ ಸೂರ್ಯನ ಕಿರಣ, ರಕ್ತವರ್ಣದ ಹವಳ ರತ್ನ, ಇದರ ಬಗ್ಗೆ ಅವರು ವಿಶೇಷತೆಯನ್ನು ತಿಳಿಸಿದ್ದಾರೆ. ನಾವು ನೋಡೋಣ. ಮೊದಲನೇ ಎರಡು ಸಾಲುಗಳಲ್ಲಿ ಗಣೇಶನ ಪ್ರಿಯವಾದ ಕೆಂಪು ವರ್ಣ, ರಕ್ತವರ್ಣದ ಬಗ್ಗೆ ನೋಡೋಣ. ರಕ್ತವರ್ಣದ ಕೆಂಪು ದಾಸವಾಳದ ಹೂವು ಅನೇಕ ಔಷಧಿ ತತ್ವಗಳನ್ನು ಹೊಂದಿದಂಥ ಗಣೇಶನ ಪ್ರಿಯವಾದ ಪುಷ್ಪವಾಗಿದೆ. ಕೆಂಪು ವರ್ಣ ಅಥವಾ ರಕ್ತವರ್ಣ ಭಕ್ತಿಯ ಪ್ರತೀಕ, ಧೈರ್ಯದ ಪ್ರತೀಕ, ದೃಢತೆಯ ಪ್ರತೀಕ. ಕೆಂಪು ವರ್ಣ ಫಲವತ್ತತೆಯ ಪ್ರತೀಕ. ಕೆಂಪು ವರ್ಣ ಮಂಗಳಕರ ವರ್ಣ. ಕೆಂಪು ದಾಸವಾಳ, ಜಪಾಕುಸುಮ ಶಕ್ತಿ, ಭಕ್ತಿ, ಸಾಮರ್ಥ್ಯ, ಪವಿತ್ರತೆಯ ಪ್ರತೀಕ. ಕೆಂಪು ವರ್ಣ ಪ್ರಯಾಸದ ಪ್ರತೀಕ, ಪ್ರಯತ್ನದ ಪ್ರತೀಕ. ಕೆಂಪು ವರ್ಣ ಪ್ರೇಮ ಪ್ರೀತಿಯ ಪ್ರತೀಕ. ಕೆಂಪು ವರ್ಣ ಆಳವಾದ ಇಚ್ಛೆಯ ಪ್ರತೀಕ. ಕೆಂಪು ವರ್ಣ ಅರುಣೋದಯದಲ್ಲಿ ಉದಯಿಸುತ್ತಿರುವ ಹೊಸ ಬೆಳಕನ್ನು, ಹೊಸ ದಿನವನ್ನು, ಹೊಸ ಉತ್ಸಾಹವನ್ನು, ಹೊಸ ಉಮಂಗವನ್ನು ತರುವಂತಹ ವರ್ಣ. ಕೆಂಪು ವರ್ಣ ಸಮಸ್ತ ಚರಾಚರಗಳಲ್ಲಿ ಹೊಸ ಚೈತನ್ಯವನ್ನು ಮೂಡಿಸುವಂತಹದ್ದು ವರ್ಣ. ಉತ್ತಮ ಆರೋಗ್ಯವನ್ನು ನೀಡುವ ಸೂರ್ಯನ ಕಿರಣ ವರ್ಣ. ಕೆಂಪು ವರ್ಣ ಅಮೂಲ್ಯ ರತ್ನಗಳಲ್ಲಿ ಒಂದಾದ ಹವಳದ ವರ್ಣ, ಮಂಗಳ ಗ್ರಹದ ರತ್ನದ ವರ್ಣ. ಕೆಂಪು ಹವಳವನ್ನು ಮೈಮೇಲೆ ಧರಿಸಿದರೆ ಅನೇಕ ದೋಷಗಳು ನಿವಾರಣೆಯಾಗಿ ಉತ್ತಮ ಆರೋಗ್ಯ ಲಭಿಸುವುದು. ಕೆಂಪು ಹವಳ ಕುಜದೋಷಕ್ಕೆ ಅಥವಾ ಮಂಗಳ ದೋಷಕ್ಕೆ ಅತಿ ಪರಿಣಾಮಕಾರಿಯಾದ ಪರಿಹಾರ. ಕೆಂಪು ಹವಳ ಮನೋಧೈರ್ಯವನ್ನು ಹೆಚ್ಚಿಸುವುದು, ಸಾಲ ಬಾಧೆಯನ್ನು ಕಡಿಮೆ ಮಾಡಿಸುವುದು, ಮಾನಸಿಕ ಸ್ಥಿರತೆಯನ್ನು ಕೊಡುವುದು, ಐಶ್ವರ್ಯದ ಸ್ಥಿರತೆಯನ್ನು ಕೊಡುವುದು, ಉದ್ಯೋಗದಲ್ಲಿ ಸ್ಥಿರತೆಯನ್ನು ಕೊಡುವುದು, ವೈವಾಹಿಕ ಜೀವನದಲ್ಲಿ ಸಾಮರಸ್ಯವನ್ನು ಉಂಟು ಮಾಡುವುದು, ತಾಯ್ತನದ ರಕ್ಷಣೆಯನ್ನು ನೀಡುವುದು,
ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುವುದು. ಇನ್ನೂ ಅನೇಕ ಸಾಮರ್ಥ್ಯವನ್ನು ಉಳ್ಳಂತಹ ರಕ್ತವರ್ಣದ ದಾಸವಾಳ ಹೂವು, ಕೆಂಪು ಹವಳ ಮತ್ತು ಅರುಣೋದಯದ ಸೂರ್ಯನ ಕೆಂಪು ಕಿರಣಗಳು ಗಣೇಶನಿಗೆ ಪ್ರಿಯವಾದದ್ದು. ಅವನ ಸುತ್ತಲೂ ಇರುವ ಪ್ರಕಾಶ ವಲಯದಲ್ಲಿ ಕೆಂಪು ವರ್ಣ ಶೋಭಿಸುತ್ತಿರುವುದು. ಯುಗ ಯುಗಗಳು ಮುಂದುವರೆದಂತೆ ದೇವಾನುದೇವತೆಗಳ ವಿವಿಧ ಅವತಾರಗಳು ಬಂದಿವೆ. ಅದರಲ್ಲಿ ಅಷ್ಟವಿನಾಯಕನ ಅವತಾರಗಳು ಹೌದು. ಅಷ್ಟರಿಪುಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಅಹಂಕಾರ ಮತ್ತು ಅಜ್ಞಾನ ಎಂಬ ಅಸುರ ಸಂಹಾರಕ್ಕಾಗಿ ಬಂದಂಥ ಅಷ್ಟವಿನಾಯಕ ಅವತಾರಗಳು ಹೀಗಿವೆ: ವಕ್ರತುಂಡ, ಏಕದಂತ, ಮಹೋದರ, ಗಜಾನನ, ಲಂಬೋದರ, ವಿಕಟ, ವಿಘ್ನರಾಜ, ಧೂಮ್ರವರ್ಣ, ಹೀಗೆ ಅಷ್ಟ ಅವತಾರಗಳು. ಈ ಮೂರನೆಯ ಸಾಲಿನಲ್ಲಿ ಈ ಅಷ್ಟವತಾರದಲ್ಲಿ ಇರುವಂತಹ ಲಂಬೋದರ, ವಕ್ರತುಂಡ ಮತ್ತು ಏಕದಂತಗಳ ವರ್ಣನೆಯನ್ನು ತಿಳಿಸಿದ್ದಾರೆ. ಮೂರನೆಯ ಸಾಲಿನಲ್ಲಿ ಪ್ರಲಂಬೋದರ, ಲಂಬ ಉದರ ಅಥವಾ ಡೊಳ್ಳು ಹೊಟ್ಟೆಯ ಗಣಪ. ಡೊಳ್ಳು ಹೊಟ್ಟೆಯ ಬಗ್ಗೆ ತಿಳಿದುಕೊಳ್ಳೋಣ. ಗಣಪನಿಗೆ ರತ್ನಗರ್ಭ ಅಂತಲೂ ಹೇಳುತ್ತಾರೆ. ವೇದ, ಶಾಸ್ತ್ರ, ಪುರಾಣಗಳ ಭಂಡಾರ ಅಡಗಿರುವಂತಹ ಲಂಬ ಉದರ, ಭೂತ, ವರ್ತಮಾನ, ಭವಿಷ್ಯ ಕಾಲಗಳ ರಹಸ್ಯಗಳನ್ನು ಹಿಡಿದಿಟ್ಟಿರುವಂತಹ ಲಂಬ ಉದರ. ಅತ್ಯ ಅಮೂಲ್ಯ ರತ್ನ ಭಂಡಾರ, ಐಶ್ವರ್ಯ ರಹಸ್ಯಗಳು ಇದರಲ್ಲಿ ಅಡಗಿವೆ. ಜೀವನದಲ್ಲಿ ಕಷ್ಟ ಸುಖಗಳನ್ನು ಸಹಿಸಿ ಅರಗಿಸಿಕೊಳ್ಳಬೇಕೆಂಬುವ ಸೂಚಕ ಲಂಬ ಉದರವಾಗಿದೆ, ಡೊಳ್ಳು ಹೊಟ್ಟೆಯಾಗಿದೆ. ಲಂಬೋದರ ಗಣಪತಿಯನ್ನು ಆರಾಧಿಸುವುದರಿಂದ ಕ್ರೋಧ ಕಡಿಮೆಯಾಗುವುದು, ರಾಕ್ಷಸ ಪ್ರವೃತ್ತಿ ಹತೋಟಿಗೆ ಬರುವುದು. ಕ್ರೋಧಾಸುರನನ್ನು ಸಂಹಾರ ಮಾಡಲು ತಾಳಿದಂತಹ ಅವತಾರ. ಗಣಪನ ಲಂಬ ಉದರದಲ್ಲಿ ಸಮಸ್ತ ಬ್ರಹ್ಮಾಂಡ ಇದೆ. ಕೋಟ್ಯಾಂತರ ನಕ್ಷತ್ರ ಪುಂಜಗಳು ಮತ್ತು ಅದರ ಅದ್ಭುತ ಪರಿಧಿಯಲ್ಲಿ ಅಡಗಿವೆ. ಹೀಗೆ ಲಂಬೋದರ ಅಂದರೆ ಗಣಪನ ಡೊಳ್ಳು ಹೊಟ್ಟೆ ಅಸಾಧಾರಣ, ಅತಿ ವಿಶಾಲ, ಅತಿ ಅದ್ಭುತ ಚಮತ್ಕಾರ ತೋರಿಸುವಂಥದ್ದಾಗಿದೆ. ಇನ್ನು ಮೂರನೇ ಸಾಲಿನಲ್ಲಿ ಗಣಪನನ್ನು ಆಚಾರ್ಯರು ವಕ್ರತುಂಡ ಮತ್ತು ಏಕದಂತ ಅಂತಲೂ ವರ್ಣನೆ ಮಾಡಿದ್ದಾರೆ. ವಕ್ರತುಂಡ ನಮಗೆಲ್ಲ ತಿಳಿದ ಹಾಗೆ ಗಣೇಶನ ಸೊಂಡಿಲು ಬಲಕ್ಕೆ, ಎಡಕ್ಕೆ ಅಥವಾ ಮುಂದೆ ಇರುವುದು. ಏನಿದರ ಅರ್ಥ? ಗಣೇಶನ ಸೊಂಡಿಲು ಬಲಗಡೆ ತಿರುಗಿದಾಗ ಆ ಪ್ರಕಾರದ ಗಣೇಶನನ್ನು ಸಿದ್ಧಿವಿನಾಯಕನ ರೂಪದಲ್ಲಿ ಪೂಜಿಸಲಾಗುವುದು. ಈ ರೂಪವು ಅತ್ಯಂತ ಆಳವಾದ ಆಧ್ಯಾತ್ಮಿಕ ಅರ್ಥವನ್ನು ಹೊಂದಿದೆ. ಐಹಿಕ ಸುಖಗಳಿಂದ ಮುಕ್ತಿ ನೀಡಿ ಮೋಕ್ಷ ಸಾಧನೆಗೆ ದಾರಿ ತೋರಿಸುವುದು. ಸಾಮಾನ್ಯವಾಗಿ ಈ ಪ್ರಕಾರದ ಬಲಸೊಂಡಿ ಇರುವ ಗಣಪತಿಯು ದೇವಸ್ಥಾನಗಳಲ್ಲಿ ಹೆಚ್ಚು ಮಹತ್ವವನ್ನು ಹೊಂದಿದೆ. ಸಿದ್ಧಿವಿನಾಯಕ ಎಂದು ಪ್ರಸಿದ್ಧಿ ಹೊಂದಿರುವುದು. ಗಣೇಶನ ಬಲಗಡೆ ಸಿದ್ಧಿಯು ವಿರಾಜಮಾನವಳಾಗಿದ್ದಾಳೆ. ಆದ್ದರಿಂದ ಸಿದ್ಧಿವಿನಾಯಕ ಎಂದು ಹೆಸರು ಬಂದಿದೆ. ಆಧ್ಯಾತ್ಮಿಕ ಜ್ಞಾನ ಪಡೆಯಲು ಮೋಕ್ಷ ಸಾಧನೆಗೆ ಸಿದ್ಧಿವಿನಾಯಕನನ್ನು ಪೂಜಿಸಲಾಗ್ತದೆ. ಬಲಮುಡಿ ಗಣಪತಿ ಪಿಂಗಳ ನಾಡಿಯನ್ನು, ಸೂರ್ಯನನ್ನು ಸೂಚಿಸುತ್ತಾನೆ. ಓಂ ಗಂ ಗಣಪತಿಯೇ ನಮಃ ಇದರ ಮಂತ್ರವಾಗಿದೆ. ಇನ್ನು ಎಡಗಡೆ ಸೊಂಡಿಲು ಇರುವ ಗಣೇಶನಿಗೆ ವಾಮಮುಖಿ ಗಣಪತಿ ಅಂತಾರೆ. ಇದು ಉತ್ತರ ದಿಕ್ಕನ್ನು ಸೂಚಿಸುವುದು. ಚಂದ್ರನಾಡಿ ಅಥವಾ ಇಡಾನಾಡಿಯನ್ನು ಸೂಚಿಸುತ್ತದೆ. ಶಾಂತಿ, ಆನಂದ ಮತ್ತು ಐಹಿಕ ಬೇಡಿಕೆಗಳನ್ನು ಈಡೇರಿಸುವ ಪ್ರಕಾರ ಒಂದು ಅವತಾರ. ಎಲ್ಲರ ಮನೆಯಲ್ಲಿ ಪೂಜಿಸುವ ಪ್ರಕಾರದ ಗಣಪತಿ. ಮನೆಯಲ್ಲಿ ಶಾಂತಿ, ವೃದ್ಧಿ, ಸಮೃದ್ಧಿ, ಏಳಿಗೆ, ಐಶ್ವರ್ಯ, ಬಯಕೆ ಈಡೇರಿಕೆಗಳಿಗಾಗಿ ಪೂಜಿಸುವಂತಹ ಗಣಪತಿ. ವಾಸ್ತು ದೋಷಗಳನ್ನು ನಿವಾರಣೆ ಮಾಡುವುದು ಮತ್ತು ಕುಟುಂಬದಲ್ಲಿ ಒಗ್ಗಟ್ಟನ್ನು ನಿರ್ಮಿಸುವುದು. ರಿದ್ಧಿಯು ಎಡಗಡೆ ವಿರಾಜಮಾನಳಾಗಿದ್ದಾಳೆ. ಇನ್ನು ಸರಳ ಸೊಂಡಿಲು ಗಣಪತಿ, ಇದು ಸಿಗುವುದು ಬಹಳ ವಿರಳ. ಇದು ಸುಷುಮ್ನ ನಾಡಿಯನ್ನು ಸೂಚಿಸುತ್ತದೆ. ಉಚ್ಚ ಆಧ್ಯಾತ್ಮ ಮಟ್ಟದಲ್ಲಿ ಮುಕ್ತಿ ಸಾಧನೆಗೆ ಆರಾಧಿಸುವರು. ಮತ್ಸರಾಸುರನ ಸಂಹಾರಕ್ಕಾಗಿ ತಾಳಿದ ಅವತಾರ. ಹೀಗೆ ವಕ್ರತುಂಡ ಗಣಪತಿಯ ಒಂದು ಸಂಕ್ಷಿಪ್ತ ಸಾಮರ್ಥ್ಯ ಅಥವಾ ಮಹಿಮೆಯನ್ನು ನಾವು ತಿಳ್ಕೊಂಡ್ವಿ. ಈಗ ಏಕದಂತ, ಲಂಬೋದರ ಆಯಿತು, ಆಮೇಲೆ ವಕ್ರತುಂಡ ಆಯಿತು. ಇನ್ನು ಏಕದಂತನನ್ನು ಸಹ
ಆಚಾರ್ಯರು ಇದರೊಳಗೆ ವರ್ಣನೆಯನ್ನು ಮಾಡಿದ್ದಾರೆ. ವ್ಯಾಸ ಮಹರ್ಷಿಗಳು ಮಹಾಭಾರತವನ್ನು ಬರೆಯುವಾಗ ಹೇಳಿದರು, ಗಣೇಶನನ್ನು ತನ್ನ ದಂತವನ್ನೇ ಲೇಖನಿಯಾಗಿ ಬಳಸಿದನೆಂದು. ಹೀಗಾಗಿ ಗಣೇಶನಿಗೆ ಏಕದಂತ ಅನ್ನುವ ಹೆಸರು ಬಂತು. ಬೇರೆ ಬೇರೆ ಪುರಾಣಗಳ ಪ್ರಕಾರ ಪರಶುರಾಮ ಎಲ್ಲ ಕ್ಷತ್ರಿಯರ ಸಂಹಾರ ಮಾಡಿದ ನಂತರ ಶಿವನನ್ನು ಕಾಣಲು ಕೈಲಾಸಕ್ಕೆ ಬಂದಾಗ ಗಣೇಶ ಪರಶುರಾಮನಿಗೆ ಒಳಗೆ ಹೋಗಲಿಕ್ಕೆ ಪ್ರವೇಶ ನೀಡಲಿಲ್ಲ. ಸಿಟ್ಟಿಗೆದ್ದ ಪರಶುರಾಮ ಶಿವನಿಂದ ವರದಾನವಾಗಿ ಪಡೆದಂಥ ಕೊಡಲಿಯನ್ನು ಬೀಸಿದ. ತನ್ನ ತಂದೆಯ ವರದಾನವಾದ ಪರಶುರಾಮನ ಕೊಡಲಿಗೆ ಗೌರವ ಕೊಟ್ಟು ತನ್ನ ದಂತವನ್ನು ಕಳೆದುಕೊಳ್ಳುವನು. ಆಗ ಏಕದಂತ ಅಂತ ಅವನು ಕರೆಯಲ್ಪಟ್ಟಿದ್ದಾನೆ. ಏಕದಂತ ರೂಪ ಕರ್ತವ್ಯ ನಿಷ್ಠೆಯ ಪ್ರತೀಕ, ತ್ಯಾಗಮೂರ್ತಿಯ ಪ್ರತೀಕ. ಅಷ್ಟಾವತಾರಗಳಲ್ಲಿ ಏಕದಂತ ಅವತಾರವೂ ಒಂದು. 4 ಕೈಗಳು, ಮೂಷಕ ವಾಹನ, ತ್ರಿಶೂಲ, ಪರಶು, ಕಮಲ ಮತ್ತು ಅಭಯ ಮುದ್ರೆಗಳನ್ನು ತೋರಿದ್ದಾನೆ. ಬ್ರಹ್ಮಾಂಡವೇ ಇವನಲ್ಲಿ ಅಡಗಿದೆ. ಮದ ಷಡ್ರಿಪುಗಳಲ್ಲಿ ಒಂದಾದ ಮದವನ್ನು ದೂರ ಮಾಡುವನು. ಮದಾಸುರನನ್ನು ಸಂಹಾರ ಮಾಡಿದ ದಿವ್ಯ ಅವತಾರ. ಹೀಗೆ 3ನೇ ನುಡಿಯಲ್ಲಿ ಕೆಂಪು ವರ್ಣ, ಜಪ ಕುಸುಮ ಪುಷ್ಪ, ರಕ್ತವರ್ಣದ ಹವಳದ ಮಹಿಮೆ, ಸೂರ್ಯ ಕಿರಣಗಳು, ಲಂಬೋದರ, ವಕ್ರತುಂಡ ಮತ್ತು ಏಕದಂತ ಇವೆಲ್ಲವುಗಳ ಮಹಿಮೆ ಮತ್ತು ಸಾಮರ್ಥ್ಯವನ್ನು ಆಚಾರ್ಯರು ತಿಳಿಸಿದ್ದಾರೆ. ಇಂತಹ ಅದ್ಭುತ ಶಕ್ತಿಯುಳ್ಳ ಗಣೇಶನನ್ನು ಆರಾಧಿಸುವುದಾಗಿ ಆಚಾರ್ಯರು ತಿಳಿಸಿದ್ದಾರೆ. ಮುಂದಿನ ವಿಡಿಯೋದಲ್ಲಿ ಇನ್ನುಳಿದ ನುಡಿಗಳ ಅರ್ಥದೊಂದಿಗೆ ಪುನಃ ಭೇಟಿಯಾಗೋಣ. ನಮಸ್ಕಾರ. ಗಣೇಶ ಭುಜಂಗ ಭಾಗ 1ರಲ್ಲಿ ಮೊದಲು 3 ನುಡಿಗಳ ಅರ್ಥ ವಿವರಣೆಯನ್ನು ನೀಡಿದ್ದೇವೆ. ಮುಂದಿನ ಭಾಗದಲ್ಲಿ ಉಳಿದ ನುಡಿಗಳ ಅರ್ಥ ವಿವರಣೆಯನ್ನು ನೋಡೋಣ. ನಿಮಗೆಲ್ಲರಿಗೂ ಇದು ಬಹಳ ಆನಂದವನ್ನು ತಂದಿರಬಹುದು. ಇದಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಯೂಟ್ಯೂಬ್ನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಬೆಲ್ ಐಕಾನ್ ಒತ್ತಿರಿ. ಮುಂದಿನ ಭಾಗದಲ್ಲಿ ಪುನಃ ಭೇಟಿಯಾಗೋಣ. ನಮಸ್ಕಾರ.